ಹಲೋ ಹಾಯ್ ನಮಸ್ಕಾರ. ನಮ್ಮನೆ ಅಂಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕಂತ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲೇಸ್. ಇವತ್ತಿನ ದಿವಸ ನಾನು ನಮ್ಮನೆಯ ಅಲ್ಲಿರ್ತಕ್ಕಂಥ ಬ್ಯಾರೆ ಆ್ಯಪಲ್ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲ ಇದು ಬ್ಯಾರೆ ಆ್ಯಪಲ್ನ ಗಿಡ ತುಂಬ ಹೂವಾಗಿದೆ, ನೀವು ಗಮನಿಸಿರ್ಬೋದು. ಸಾಕಷ್ಟು ಹೂಗಳನ್ನು ನೀವು ಕಾಣ್ಬೋದು. ಇದು ಹರಡಿಕೊಂಡಿದೆ. ನೋಡಿ, ಇಲ್ಲೊಂದು ಆ್ಯಪಲ್ ಇದೆ. ನೋಡಿ, ಇದೀಗ ಇದೊಂದು ಆ್ಯಪಲ್ ಇದೆ. ಇಲ್ಲಿ ಕೆಳಗಡೆ ಇದೆ ನೋಡಿ, ಆ್ಯಪಲ್ ಇದೆ ಇಲ್ಲಿ. ಇದಕ್ಕೆ ಬ್ಯಾರೆ ಆ್ಯಪಲ್ ಅಂತ ಕರೀತಾರೆ. ನೋಡಿ, ಇಲ್ಲೆಲ್ಲ ಹೂಗಳಿವೆ, ಸಾಕಷ್ಟು ಹೂಗಳು ಬಿಟ್ಟಿದೆ. ನೋಡೋಕೆ ಆಶ್ಚರ್ಯ ಆಗ್ಬೋದು ನಿಮಗೆ, ಇಷ್ಟು ಹೂಗಳಿದೆಯಾ ಅಂತೇಳಿ. ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಕಾಯಿ ಹಾಕದೆ. ಒಂದು ಈ ಬ್ಯಾರೆ ಆ್ಯಪಲ್ನ ಸ್ವಲ್ಪ ವಿಶೇಷ ಬಗ್ಗೆ ನಾವು ಸ್ವಲ್ಪ ಮಾತನಾಡೋಣ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ನೋಡಲಿಕ್ಕೆ. ಸ್ವಲ್ಪ ಆ್ಯಪಲ್ ಥರ ನಿಮಗೆ ಕಾಣ್ತದೆ, ಸ್ವಲ್ಪ ದೊಡ್ಡದಾಗ್ತದೆ, ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಇಲ್ಲಿದೆ ಅಲ್ಲ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗ್ತದೆ. ನೋಡಿ, ಈ ಗಾತ್ರಕ್ಕೆ ಬರ್ತದೆ. ಸ್ವಲ್ಪ ಇದು ನಾವು ಕೊಯ್ದು ಬೇಕಾದ್ರೆ ತಿನ್ಬೋದು. ನಾನು ಮುಳ್ಳಿದೆ ಈ ಗಿಡದಲ್ಲಿ, ಅಲ್ಲೊಂದು ಮುಳ್ಳುಗಳು ನಿಮಗೆ ಕಾಣಲಿಕ್ಕೆ ಸಿಕ್ಕದೆ. ಮುಳ್ಳಿದೆ ಈ ಗಿಡದಲ್ಲಿ, ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಚುಚ್ಚುವಂಥ ದೊಡ್ಡ ಮುಳ್ಳೇನಲ್ಲ, ಪರವಾಗಿಲ್ಲ ಅನ್ನೋಷ್ಟು ಮುಳ್ಳಿದೆ ಇದು ಬೇಕಾಸು. ಈ ಗಿಡದ ಒಂದು ವಿಶೇಷ ಏನಂತ ಹೇಳಿದರೆ, ಸದಾಕಾಲ ಇದರಲ್ಲಿ ಹೂವು ಆಗ್ತದೆ, ಕಾಯಿ ಆಗ್ತಾ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ ಅಂತೇಳಿ, ಇದು ಹಸಿರು ಬಣ್ಣದ ಆ್ಯಪಲ್, ಬ್ಯಾರೆ ಆ್ಯಪಲ್ ಹೇಗೆ ನಾವು ಕರಿತೇವೆ ಇದನ್ನು, ಅದೇ ರೀತಿ ಕೆಂಪು ಬಣ್ಣದಲ್ಲಿ ಕೂಡ ಬ್ಯಾರೆ ಆ್ಯಪಲ್ನ ಈಗ ಮಾಡಿದ್ದಾರೆ. ಕಸಿಯಾಗಿ ಬ್ಯಾರೆ ಆ್ಯಪಲ್ ಮಾಡಿದ್ದಾರೆ. ನೀವು ಮನೆಯಲ್ಲಿ ತಂದು ಖಂಡಿತವಾಗ್ಲೂ ನೆಟ್ಟರೆ ಪಾಟಲ್ಲಿ ಕೂಡ ನೀವು ಮಾಡ್ಬೋದು. ಭಾಳ ಬೇಗ ಇದು ಫಲವನ್ನು ಕೊಡುತ್ತೆ. ಒಮ್ಮೆ ಇಲ್ಲಿ ಗಮನಿಸಿ, ಇದ್ರ ದೊಡ್ಡ ಫಾಲ್ಟ್ ಅಂತಂದರೆ ಈ ಬ್ಯಾರೆ ಆ್ಯಪಲ್ನ ಗಿಡದ್ದು ಎಕ್ಸ್ಟ್ರಾ ಕಸಿ ಕಟ್ಟಿದಲ್ಲಿ ಆಗಾಗ ಬರ್ತಾ ಇರ್ತದೆ. ಇಲ್ಲಿ ನೋಡಿ, ಎರಡು ಇದು ಬರ್ತಾ ಇದೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ತೆಗಿಲೇಬೇಕು. ಈ ಥರ ತೆಗೆದಿದ್ದನ್ನು ಬಿಸಾಡಲೇಬೇಕು. ಬಿಸಾಡದೇ ಇದ್ದರೆ ಅಲ್ಲಿ ಖಂಡಿತವಾಗಲೂ ಕೂಡ ನಮಗೆ ಸಿಗುವುದಿಲ್ಲ, ಹೂಗಳು ಆಗೋದಿಲ್ಲ. ನೋಡಿ, ಈ ಥರ ಇದನ್ನು ಕಟ್ ಮಾಡಿ ಬಿಸಾಡುವಂಥ ಕೆಲಸ ಮಾತ್ರ ಆಗಾಗ ಮಾಡಬೇಕು. ಇಲ್ಲದ್ರೆ ಏನಾಗ್ತದೆ, ಇದು ಎತ್ತರಕ್ಕೆ ಬರ್ತದೆ, ಜೊತೆಗೆ ಇದರಲ್ಲಿ ಕಾಯಿಗಳು ಸ್ಟಾಪ್ ಆಗ್ತದೆ. ಇದೊಂದು ಸ್ವಲ್ಪ ಇದರ ಗಿಡದ ಒಂದು ಸಮಸ್ಯೆ ಅಂತ ನಾವು ಹೇಳ್ಬೋದು. ಅದನ್ನು ಗಮನಿಸ್ತಾ ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದು ಹೋಗೋದು. ಯಾಕಂದರೆ ಇಲ್ಲಿ ಕಸಿ ಕಟ್ಟಿರೋದು ಈ ಭಾಗದಿಂದ, ಮೇಲುಭಾಗದಿಂದ. ಯಾಕೆಂದರೆ ಇದು ಕಸಿ ಮತ್ತು ಇದು ಜಾಯ್ನ್ ಆಗಿದೆ. ಸೊ ಕಸಿ ಕಟ್ಟಿರ್ತಕ್ಕಂಥ ಒಂದು ಗಿಡ ಇದು, ಹಾಗಾಗಿ ಅದು ಅಲ್ಲಿ ಜಾಯ್ನ್ ಆಗ್ತಾ ಹೋಗಿದೆ. ಅದರ ಕೆಳಗಿಂದ ಬಂದರೆ ಅದು ಮೂಲ ಸಸ್ಯ ಬರ್ತದೆ, ಅದು ಆಗೋದಿಲ್ಲ. ಹಾಗಾಗಿ ಅದೊಂದು ನಿಮ್ಮ ಗಮನಕ್ಕೆ ಇರಲಿ. ನೋಡಿ, ಅಲ್ಲಿ ಕೂಡ ನೀವು ಆ ಕಡೆ ಗಮನಿಸ್ಬೋದು, ಎಲ್ಲ ಕಡೆ ಇದೆ. ನಾನು ಇಷ್ಟು ಬೇಗ ಯಾಕೆ ಶೂಟಿಂಗ್ ಮಾಡಲಿಕ್ಕೆ ತೊಗೊಂಡು ಬಂದೇಳಿ, ಸ್ವಲ್ಪ ಸೈಜ್ ಬರೋದೇ ಕಾಯ್ಬೋದಿತ್ತು. ಆದರೆ ಪಕ್ಷಿಗಳು ಮತ್ತು ಮಂಗಗಳು ಬಿಡುವುದಿಲ್ಲ. ನಮ್ಮ ಸ್ವಲ್ಪ ಮಂಗಗಳ ಕಾಟ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ಚಿಕ್ಕ ಮಾಹಿತಿ ಬ್ಯಾರೆ ಆ್ಯಪಲ್ನ ಬಗ್ಗೆ ನಿಮಗೆ ನಾನು ಕೊಟ್ಟಿದ್ದೇನೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಫ್ರೂಟ್ನೊಂದಿಗೆ ಬರೋಣ. ಅಲ್ಲಿವರೆಗೆ ನಮಸ್ಕಾರ.